ನೋಡಬಹುದು ಇಲ್ಲಿ ಯಾದಗಿರಿ ಜಿಲ್ಲೆಯ ಒಟ್ಟು ತಾಲೂಕುಗಳ ಹೆಸರು ಬರುತ್ತೆ. ನೋಡಬಹುದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ತಾಲೂಕು ಯಾವುದು ಎಂದು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ತಾಲೂಕಿನಲ್ಲಿರುವ ರೈತರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳ. ಜಿಲ್ಲೆಯಲ್ಲಿ ಬರುವಂತಹ ಒಟ್ಟು ತಾಲೂಕುಗಳ ಹೆಸರು ಇಲ್ಲಿ ಬರುತ್ತೆ ಮತ್ತು ಇಲ್ಲಿ ರೈತರ ಹೆಸರು ಕೂಡ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ, ಶಹಾಪುರ್, ಗುರ್ಮಿಟ್ಕಲ್, ವಡಗೇರ, ಹುಣಸಗಿ ಈ ತಾಲೂಕುಗಳ ರೈತರ ಬೆಳೆ ಹಾನಿ ರೈತರ ಪಟ್ಟಿಯನ್ನು ಹೇಗೆ ನೋಡುವುದು ಎಂದು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೋಡ್ಬೋದು ನೀವು ಪರಿಹಾರ ಡಾಟಾ ಎಂಟ್ರಿ ಪ್ರೋಸೆಸ್ ರಿಪೋರ್ಟ್ ಆಸ್ ಆನ್ 29/10/2025. ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬರುವಂಥ ಒಟ್ಟು ತಾಲೂಕುಗಳ ರೈತರ ಪಟ್ಟಿ ಪರಿಹಾರ ಬೆಳೆಹಾನಿ ಪರಿಹಾರ ರೈತರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಆ ತಾಲೂಕಿನ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎನ್ನುವುದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಪರಿಹಾರ ಡಾಟಾ ಎಂಟ್ರಿ ಪ್ರೋಸೆಸ್ ರಿಪೋರ್ಟ್ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಯಾದಗಿರಿ ಜಿಲ್ಲೆಯ ರೈತರಾಗಿದ್ದರೆ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ನೇರವಾಗಿ ನಿಮ್ಮ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುಗಳ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 2025-26ನೇ ಸಾಲಿನ ಅದೇ ಥರ ಸೀಸನ್ ಬರುತ್ತಲ್ಲ, ಸೀಸನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ಲೈಮೇಟ್ ಟೈಪನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾದಗಿರಿ ಕ್ಲೈಮೇಟ್ ಟೈಪ್ ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಪಡೆದ್ರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬರುತ್ತೆ ಯಾದಗಿರಿ ಜಿಲ್ಲೆಯ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾದಗಿರಿ ಜಿಲ್ಲೆಯ ಒಟ್ಟು ತಾಲೂಕುಗಳ ಪಟ್ಟಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕುಗಳ ಇರುವುದರಿಂದ 6 ತಾಲೂಕುಗಳ ಪಟ್ಟಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಬೆಳೆ ಹಾನಿಯಾದ ರೈತರ ಸಂಖ್ಯೆ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಟ್ಟು ಬೆಳೆ ಹಾನಿ ರೈತರ ಸಂಖ್ಯೆ 1,10,694 ರೈತರ ಬೆಳೆ ಹಾನಿ ಯಾದಗಿರಿ ಜಿಲ್ಲೆಯ ರೈತರ ಬೆಳೆ ಹಾನಿ ಸಂಖ್ಯೆ ಇರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಟ್ಟು ಯಾದಗಿರಿ ತಾಲೂಕಿನಲ್ಲಿ 21,730 ಮತ್ತು ಶೋರಾಪುರ್ ತಾಲೂಕಿನಲ್ಲಿ 20,759 ಮತ್ತು ಶಹಾಪುರ್ ತಾಲೂಕಿನಲ್ಲಿ 24,061 ರೈತರ ಪಟ್ಟಿ. ಅದೇ ಥರ ಗುರ್ಮಿಟ್ಕಲ್, ವಡಗೇರ, ಹುಣಸಗಿ ತಾಲೂಕಿನ ರೈತರು ಇದೇ ರೀತಿಯಾಗಿ ಇಲ್ಲಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ರೈತರ ಬೆಳೆ ಹಾನಿ ಆಗಿದೆ ಸಂಖ್ಯೆಯ ರಿಪೋರ್ಟ್ ಇಲ್ಲಿ ಬರುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ತಾಲೂಕಿನ ರೈತರ ಪಟ್ಟಿ ಡೌನ್ಲೋಡ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ನೀವು ಯಾವ ತಾಲೂಕಿನ ರೈತರಾಗಿದ್ದರೆ ಎಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ತಾಲೂಕಿನ ರೈತರ ಪಟ್ಟಿಯನ್ನು ನಿಮಗೆ ನೀಡುತ್ತೇನೆ. ಅದೇ ಥರ ನೋಡುವ ಫ್ರೆಂಡ್ಸ್, ನಾನು ಶಹಾಪುರ ತಾಲೂಕಿನ ರೈತರಾಗಿರೋದ್ರಿಂದ ಇಲ್ಲಿ ಶಹಾಪುರ ತಾಲೂಕಿನಲ್ಲಿ ಮುಂದೆ ಇಲ್ಲಿ ಟೋಟಲ್ ಎಂಟ್ರೀಸ್ ರೈತರ ಪಟ್ಟಿ ನಂಬರ್ ಇದೆಯಲ್ಲ ಫ್ರೆಂಡ್ಸ್, ಟೋಟಲ್ ಎಂಟ್ರೀಸ್ ನಂಬರ್ ಇದೆಯಲ್ಲ 24,061 ರೈತರ ನಂಬರ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಓಪನ್ ಆಗ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಷ್ಟು ರೈತರ ಬೆಳೆ ಹಾನಿ ಪರಿಹಾರ ಪಟ್ಟಿಯಲ್ಲಿ ಹೆಸರು ಇದೆ ಎನ್ನುವುದರ ಮಾಹಿತಿ ಇಲ್ಲಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ತಾಲೂಕಿನ ಒಟ್ಟು ರೈತರ ಪಟ್ಟಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಟ್ಟು ಟೋಟಲ್ ಪೇಜ್ಗಳ ಸಂಖ್ಯೆ 2,691 ಎಂಟ್ರೀಸ್ ಇದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಪೇಜ್ ನೋಡಬೇಕಾದ್ರೆ ಇಲ್ಲಿ ಕೆಳಗಡೆ 1 2 3 ಸೀರಿಯಲ್ ನಂಬರ್ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಪೇಜ್ಗೆ 3 ಪೇಜ್ಗೆ ಹೋಗಬೇಕಾದ್ರೆ 3 ಸೆಲೆಕ್ಟ್ ಮಾಡಿ ನಿಮ್ಮ ತಾಲೂಕಿನ ಒಟ್ಟು ರೈತರ ಪಟ್ಟಿ ಇಲ್ಲಿ ಪಡೆದುಕೊಳ್ಳಬಹುದು. ಫ್ರೆಂಡ್ಸ್, ಇಲ್ಲಿ ನಿಮ್ಮ ತಾಲೂಕಿನ ರಿಕ್ವೆಸ್ಟೆಡ್ ID ಮತ್ತು ರೈತನ ಹೆಸರು ಬರುತ್ತೆ. ಇದೇ ಥರ ನೀವು ಕೂಡ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳಬಹುದು. ಅದೇ ಥರ ಫ್ರೆಂಡ್ಸ್, ನಾವು ಇವಾಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತಾಲೂಕಿನಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಶಹಾಪುರ ತಾಲೂಕಿನಲ್ಲಿ ಒಟ್ಟು ರೈತರ ಸಂಖ್ಯೆ 24,061 ರೈತರ ಸಂಖ್ಯೆಯಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 2,291 ರೈತರ VAO ಲಾಗಿನ್ನಲ್ಲಿ ಇದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, VAO ವೆರಿಫೈಡ್ ಮಾಡಿರುವಂಥ ರೈತರ ಸಂಖ್ಯೆ 21,770. ಅದನ್ನು ವೆರಿಫೈ ಯಾರ
ರೈತರ ಪಟ್ಟಿ ವೆರಿಫೈ ಆಗಿದೆ ಅನ್ನೋ ಚೆಕ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ 21,770 ನಂಬರ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ವೆರಿಫೈ ವೆರಿಫೈ ಆದ ರೈತರ ಪಟ್ಟಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ವೆರಿಫೈ ಮಾಡಿರುವ ರೈತರ ಪಟ್ಟಿ ಇಲ್ಲಿ ಬರುತ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರದ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಫ್ರೆಂಡ್ಸ್. ಅದೇ ಥರ ನಿಮ್ಮ ಹೆಸರು ಇಲ್ಲವಾದರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮಿಸ್ ಮ್ಯಾಚ್ ಕೇಸ್ ಪೆಂಡಿಂಗ್ ಇದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮಿಸ್ ಮ್ಯಾಚ್ ನಿಮಗೆ ಇಲ್ಲಿ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಬೆಳೆ ಹಾನಿ ಪರಿಹಾರ ಬರೋದಿಲ್ಲ. ಅದೇ ಥರ ಇಲ್ಲಿ 18,590 ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತಾಲೂಕಿನಲ್ಲಿ ಮಿಸ್ ಮ್ಯಾಚ್ ರೈತರ ಪಟ್ಟಿ ಬರುತ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಬೆಳೆ ಹಾನಿ ಪರಿಹಾರ ಬರುವುದಿಲ್ಲ. ಅದೇ ಥರ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಹಾಗಾಗಿ ನಿಮ್ಮ ಹೆಸರು ಯಾವ ಪಟ್ಟಿಯಲ್ಲಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರಿಜೆಕ್ಟೆಡ್ ಲಿಸ್ಟ್ ಕೂಡ ಇದೆ. ಇದೇ ರೀತಿಯಾಗಿ ನಿಮ್ಮ ತಾಲೂಕಿನಲ್ಲಿ ಯಾದಗಿರಿ ತಾಲೂಕಿನಲ್ಲಿ ಒಟ್ಟು 6 ತಾಲೂಕಿ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕಿನ ರೈತರ ಪಟ್ಟಿಯನ್ನು ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ಹೆಸರು ಯಾವ ಲಿಸ್ಟಿನಲ್ಲಿದೆ ಅಂದರೆ VA ಲಾಗಿನ್ನಲ್ಲಿ ಇದೆಯೋ ಅಥವಾ VA ವೆರಿಫೈಡ್ ಆಗಿದೆಯೋ ಅಥವಾ ಮಿಸ್ ಮ್ಯಾಚ್ ಲಿಸ್ಟ್ನಲ್ಲಿ ಇದೆಯೋ ರಿಜೆಕ್ಟೆಡ್ ಲಿಸ್ಟ್ನಲ್ಲಿ ಇದೆಯೋ ಎನ್ನುವುದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹೆಸರಿನ ಬಗ್ಗೆ ಬೆಳೆ ಹಾನಿ ಪರಿಹಾರ ಬರುತ್ತದೆ ಅಥವಾ ಮುಂದಿನ ವಿಡಿಯೋದಲ್ಲಿ ರಿಜೆಕ್ಟೆಡ್ ಲಿಸ್ಟಲ್ಲಿದ್ದರೆ ಅಥವಾ VA ಲಾಗಿನ್ ಪೆಂಡಿಂಗ್ ಇದ್ದರೆ ಹೇಗೆ ಅದನ್ನು ಅಪ್ರೂವ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅಂತ ಹೇಳುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.